ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 85ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಜಾನತೆ, ನಿಮ್ ದತ್ತುಪುತ್ರಿ ನಿಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದಾಳೆ ನೋಡಿ. ಅನಿಲನ ಕೂಗು ಕೇಳಿ ಹೊರಗೆ ಬಂದರು ಜಾನಕಿ. ಅಂಜಲಿ ಹೊಸ್ತಿಲು ದಾಟಿ ಒಳಗೆ ಬಂದಿದ್ದಳು. ಬಂದವಳೆ ಸೀದಾ ಜಾನಕಿಯನ್ನು ಅಪ್ಪಿ, ಜಾನಮ್ಮ, ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರೋದು, ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟೆ ಎಂದಳು. ಅನಿಲನ ಕೈಲಿದ್ದ ಅಂಜಲಿಯ ಲಗೇಜ್ ನೋಡಿ ಹಣೆಯನ್ನು ಒತ್ತಿಕೊಂಡರು ಜಾನಕಿ. ಜಾನಮ್ಮ, ನಾನಿಲ್ಲಿಗೆ ಬರ್ಬಾರ್ದಿತ್ತಾ? ಮುಖ ಸಣ್ಣದು ಮಾಡಿಕೊಂಡು ಸಣ್ಣ ದನಿಯಲ್ಲಿ ಕೇಳಿದಳು. ಅವಳು ಕೇಳಿದ್ದು ಸಣ್ಣ ದನಿಯಲ್ಲೇ ಆದರೂ ಅದು ಅಲ್ಲಿದ್ದ ಅನಿಲ, ಜಗನ್ನಾಥ, ಭೂಮಿ ಇವರಿಗೆ ಸ್ಪಷ್ಟವಾಗಿಯೇ ಕೇಳಿತ್ತು. ಹಾಗೆ ಹೇಳ್ತೀರಾ ಅಂಜು? ಖಂಡಿತ ನೀವಿಲ್ಲಿಗೆ ಬರ್ಬೋದು. ಒಂದ್ ಲೆಕ್ಕದಲ್ಲಿ ನೀವು ಬಂದಿದ್ದು ಒಳ್ಳೇದೇ ಆಯ್ತು ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡಳು ಭೂಮಿ. ಒಳಗ್ ಬನ್ನಿ, ಸ್ವಲ್ಪ ತಲೆ ತಗ್ಸ್ ಓಡಾಡಿ, ನಮ್ಮನೆ ಬಾಗಿಲುಗಳೆಲ್ಲ ಗಿಡ್ಡ ಎಂದಳು ಭೂಮಿ. ಘನಪಾಠಿಗಳ ಮನೆಯಲ್ಲಿ ಈಗಾಗಲೇ ಸಣ್ಣ ಬಾಗಿಲುಗಳ ಮೂಲಕ ಓಡಾಡಿ ಅಭ್ಯಾಸವಾಗಿದ್ದ ಅಂಜು ಸರಿ ಎಂಬಂತೆ ತಲೆ ಅಲ್ಲಾಡಿಸಿದಳು. ಅಮ್ಮ, ಅಂಜು ಬಂದಿದ್ದಾರೆ, ಭೂಮಿ ಭಾಮ ಅವರಿಗೆ ಕೂಗಿ ಹೇಳಿದಳು. ಅಂಜಲಿ ತಮ್ಮ ಮನೆಗೆ ಬಂದಿದ್ದು ಸರಿಬಾರದೇ ಇದ್ದರೂ ಮನೆಗೆ ಬಂದ ಅತಿಥಿಯನ್ನು ಅವಮಾನಿಸುವವರಲ್ಲ ಭಾಮ. ಜೊತೆಗೆ ಬಂದಿರುವ ಹುಡುಗಿ ಮುಂದೆ ತಮ್ಮ ಅಳಿಯನಾಗಿ ಬರುವ ಹುಡುಗನ ತಂಗಿ ಎಂಬುದು ಕೂಡ ಗಮನದಲ್ಲಿತ್ತು. ಬಾಮ್ಮ, ಒಳಗ್ ಬಾ, ಕಾಫಿ ಕುಡಿತೀಯಾ ಎಂದು ಕೇಳಿದರು, ದನಿಯಲ್ಲಿ ಅಸಮಾಧಾನದ ಕುರುಹು ತೋರದೆ. ಇಲ್ಲ ಆಂಟಿ ಎಂದವಳು ಅವರ ಬಳಿ ನಡೆದು, ಸಾರಿ ಆಂಟಿ, ಜಾನಮ್ಮನ್ ಜೊತೆ ಇರಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ನಿಮಗೆ ತೊಂದರೆ ಆಗ್ಬೋದು ಅನ್ನೋ ಯೋಚನೆ ಕೂಡ ಬರಲಿಲ್ಲ ನನಗೆ ಎಂದಳು. ಅವಳು ಪ್ರಯತ್ನಪೂರ್ವಕವಾಗಿ ಕನ್ನಡವನ್ನು ನಿಧಾನವಾಗಿ ಮಾಡುತ್ತಾ ಇದ್ದುದನ್ನು ಕಂಡು ಭಾಮ ಅವರಿಗೆ ನಗು ಬಂದಿತು. ಪರವಾಗಿಲ್ಲಮ್ಮ, ಏನ್ ತೊಂದರೆ ಇಲ್ಲ, ನೀನ್ ಕನ್ನಡ ಮಾತಾಡೋದು ಕೇಳಿ ಖುಷಿ ಆಯ್ತು ಎಂದರು. ಓಹ್ ಹೌದಾ ಆಂಟಿ, ನನ್ನ ಮಾತು ನಿಮಗೆ ಅರ್ಥ ಆಯ್ತಾ? ಆದ್ರೆ ಅನಿಲ ನೋಡಿ ಆಂಟಿ, ನನ್ನ ಲ್ಯಾಂಗ್ವೇಜ್ ಯಾರಿಗೂ ಅರ್ಥ ಆಗಲ್ಲ ಅಂತ ಅಣಕಿಸ್ತಾ ಇರ್ತಾನೆ, ಮೂತಿ ಉದ್ದ ಮಾಡಿ ಹೇಳಿದಳು. ತಮ್ಮ ಮಗನ ಬಗ್ಗೆ ಅಷ್ಟು ಸಲಿಗೆಯಿಂದ ಮಾತನಾಡಿದ್ದು ಭಾಮ ಅವರಿಗೆ ಇಷ್ಟವಾಗಲಿಲ್ಲ. ಭೂಮಿ, ಇವಳಿಗೆ ರೂಮು ಎಂದಾಗ ಭಾರತಿ, ಅತ್ತೆ, ನಾನು ಅಂಜಲಿ ಒಂದೇ ರೂಮಲ್ಲಿ ಇರ್ತೀವಿ ಎಂದಳು. ನೋನು, ನಾನು ಜಾನಮ್ಮನ ಜೊತೆ ಇರ್ತೀನಿ, ಅವಳ ಜೊತೆ ರೂಮ್ ಶೇರ್ ಮಾಡ್ಕೊಳ್ತೀನಿ ಎಂದಳು ಅಂಜಲಿ. ಜಾನಕಿಯವರು ಕೂಡ ಅವಳ ಮಾತಿಗೆ ಒಪ್ಪಿದಾಗ ಅಂಜು ಖುಷಿಯಿಂದ ಜಾನಮ್ಮನನ್ನು ತಬ್ಬಿ ಅವರ ಕೆನ್ನೆಗೆ ಮುತ್ತಿಟ್ಟಳು. ಅಂಜಲಿ ಜಾನಕಿಯವರ ಜೊತೆ ರೂಮಿಗೆ ಹೋದುದನ್ನು ಖಚಿತಪಡಿಸಿಕೊಂಡು, ಅದೇನು ಆ ಹುಡುಗಿ ಮಾತಿಗೂ ತಬ್ಕೊಳ್ಳೋದು ಮುತ್ಕೊಡೋದು ಮಾಡುತ್ತೆ, ಮುಖ ಸಿಂಡರಿಸುತ್ತಾ ಕೇಳಿದಳು ಭಾಮ. ಅವಳು ಬೆಳೆದ ವಾತಾವರಣನೇ ಹಾಗಲ್ವಾ ಅಮ್ಮ, ಸ್ವಲ್ಪ ಆಚಾರ ವಿಚಾರ ಭಿನ್ನ ಆದ್ರೂ ಹುಡುಗಿ ಮಾತ್ರ ತುಂಬಾ ಒಳ್ಳೆಯವಳು, ಭೂಮಿ ಹೇಳಿದಳು. ಆಹಾ, ಏನ್ ಒಳ್ಳೆಯವಳು, ಬಿಂಕದ್ ಸಿಂಗಾರಿ, ಚೇಷ್ಟೆಯ ದನಿಯಲ್ಲಿ ಹೇಳಿದ ಅನಿಲ. ಅವನ ಮಾತಿಗೆ ಅಚ್ಚರಿಯಿಂದ ಅವನ ಕಡೆ ನೋಡಿದರು ಭಾಮ. ಯಾವತ್ತೂ ಯಾವ ಹುಡುಗಿಯ ಬಗ್ಗೆಯೂ ಇಷ್ಟು ಮುಕ್ತವಾಗಿ ಮಾತನಾಡಿದ ಹುಡುಗನೇ ಅಲ್ಲ ಅನಿಲ. ಅಂತಾದ್ರಲ್ಲಿ ಆ ವಿದೇಶಿ ಹುಡುಗಿ ಬಗ್ಗೆ ಮಾತನಾಡಿದ್ದು ಕೇಳಿ ಅಚ್ಚರಿಗೊಂಡರು. ಅನಿಲ ಅಲ್ಲಿಂದ ಹೋದ ಮೇಲೆ, ಅನ್ಲಂಗೂ ಆ ಹುಡುಗಿಗೂ ಸ್ನೇಹ ಜೋರಾಗೇ ಇದೆಯೇನೆ ಅನುಮಾನದಿಂದ ಭೂಮಿಯನ್ನು ಕೇಳಿದರು ಭಾಮ. ಇಬ್ರೂ ಒಳ್ಳೆ ಸ್ನೇಹಿತರು ಎಂದಷ್ಟೇ ಹೇಳಿ ಭೂಮಿ ಜಾನಮ್ಮ ಇರುವ ಕಡೆ ಹೊರಟಳು. ಇದೇನತ್ತೆ, ಇವತ್ತು ಈ ಪೆಟ್ಟಿಗೆ ಬೇರೆ ತೆಕ್ಕೊಂಡು ಕೂತ್ಬಿಟ್ಟಿದ್ದೀರಾ? ಹಳೆಯ ಪೆಟ್ಟಿಗೆ ಒಂದನ್ನು ತೆರೆದು ಅದರಲ್ಲಿರುವ ವಸ್ತುಗಳನ್ನು ನೆಲದ ಮೇಲೆ ಹರಡಿಕೊಂಡು ಕುಳಿತಿದ್ದ ಯಶೋಧ ಅವರ ಬಳಿ ಬಂದು ಕುಳಿತುಕೊಳ್ಳುತ್ತಾ ಕೇಳಿದರು ಶೋಭಾ. ಇದೆಲ್ಲ ನಮ್ ಕೋದಂಡು ಭಾರಿ ಚುರುಕು ನೋಡು, ಇದು ಅವನ್ ಮೊದಲನೇ ಕುಲಾವಿ. ಚಿಕ್ಕ ಮಗು ಇದ್ದಾಗಿಂದಾನು ತುಂಬಾ ಚುರುಕವನು. 3 ತಿಂಗಳಿಗೆ ಮಗಚ್ ಬಿದ್ದಿದ್ದ. ಇಲ್ಲೇ ಎಲ್ಲೋ ಒಂದು ಫೋಟೋ ಇದೆ, ಅವನು ಮಗಚ್ ಬಿದ್ದಿದ್ದು ಇಲ್ಲೇ ಇತ್ತಲ್ಲ ಎಂದು ಹೇಳುತ್ತಾ ಆ ಹಳೆಯ ಸಾಮಾನುಗಳನ್ನೆಲ್ಲ ತಡಕಾಡಿದರು. ಚಿಕ್ಕದೊಂದು ಫೋಟೋ ಅವರ ಕೈಗೆ ಸಿಕ್ಕಿತ್ತು. ನೋಡು, ಇದರಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ, ಒಳ್ಳೆ ಮುದ್ದು ಕೃಷ್ಣ ಇದ್ದಾಗಿದ್ದಾನೆ. ಗುಂಗುರ್ ಕೂದ್ಲು, ಆ ಕೆನ್ನೆ ನೋಡು ಹೆಂಗ್ ಗುಂಡಾಗಿದೆ, ಎತ್ಕೊಂಡ್ರೆ ಮಡ್ಲು ತುಂಬಾ ಇರೋನು. ಫೋಟೋ ನೋಡುತ್ತಾ ಅದನ್ನೇ ತನ್ನ ಎದೆಗೆ ಎತ್ತಿಕೊಂಡರು. ರಾಜ್ಕುಮಾರ್ನ ಕಾಣ್ತಿದ್ದ. ಆ ಫೋಟೋವನ್ನು ತಮ್ಮ ಬೆರಳುಗಳಿಂದ ಸವರಿ ಮುತ್ತಿಟ್ಟರು. ಯಶೋಧ ಅವರು ತುಂಬಾ ಭಾವುಕರಾಗಿದ್ದು ಕಂಡು ಶೋಭನಾ ತುಸು ಬೆದರಿದರು. ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಎನ್ನುತ್ತಾ ಅವರ ಭುಜ ಬಳಸಿದರು. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಶೋಭಾ, 9 ತಿಂಗಳು ಹೊತ್ತು ಹೆತ್ತು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗನನ್ನ ನೋಡ್ದೆ ಈಗಾಗ್ಲೇ 25 ವರ್ಷ ಆಗೋಗಿದೆ.
ಆಗ್ಲೋ ಈಗ್ಲೋ ಬಿದ್ದು ಹೋಗೋ ಜೀವ ಇದು. ಸಾಯೋ ಮುಂಚೆ ಕಣ್ ತುಂಬ ಅವನನ್ನ ನೋಡೋ ಆಸೆ ಕಣೆ ಹೃದಯಕ್ಕೆ. ಚೊಚ್ಚಲ ಮಗ ಅಂತ ಎದೆ ಮೇಲಿಟ್ಕೊಂಡು ಸಾಕಿದ್ದೆ. ಅವನು ನಮ್ಮೆಲ್ಲರನ್ನು ಒದ್ದು ಬಿಟ್ಟು ದೂರ ಹೋಗ್ಬಿಟ್ಟ ಎಂದು ರೋಧಿಸತೊಡಗಿದರು. ಅವರ ಸಂಕಟ ಕಂಡು ಶೋಭಾ ಅವರ ಕಣ್ಣು ಕೂಡ ತುಂಬಿ ಬಂದಿತ್ತು. ಇಷ್ಟು ವರ್ಷಗಳ ಕಾಲ ತಾವು ರೋಧಿಸಿದರೆ ಜಾನಕಿಗೆ ನೋವಾಗುತ್ತದೆ ಎಂದು ತಮ್ಮ ದುಃಖವನ್ನು ತಮ್ಮಲ್ಲೇ ನುಂಗಿಕೊಳ್ಳುತ್ತಿದ್ದ ಯಶೋಧ ಇಂದು ಜಾನಕಿಯವರು ಮನೆಯಲ್ಲಿ ಇಲ್ಲದ ಕಾರಣ ತಮ್ಮ ದುಃಖವನ್ನು ಯಾವ ಹಿಂಜರಿಕೆಯೂ ಇಲ್ಲದೆ ಹೊರಹಾಕಿದ್ದರು. ಯಶೋದಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಕಂಡ ಶೋಭಾ ಅವರಿಗೆ ನೀರು ತರಲು ಎದ್ದರು. ಕೋಣೆಯ ಹೊರಗೆ ನಿಂತಿದ್ದ ಭಾರ್ಗವ ಅವರನ್ನು ಕಂಡು ಅಲ್ಲೇ ಕುಳಿತರು. ಭಾರ್ಗವ ಅವರಿಗೆ ಸನ್ನೆಯ ಮೂಲಕ ನೀರು ತರುವಂತೆ ಹೇಳಿದಾಗ ನೀರು ಕೊಟ್ಟ ಭಾರ್ಗವ ತನ್ನ ಹೆತ್ತ ತಾಯಿಯ ದುಃಖ ನೋಡಲಾರದೆ ಅಭಿಯನ್ನು ಹುಡುಕಿ ಹೊರಟರು. ತನ್ನದೊಂದು ಕೆಲಸಕ್ಕೆ ನೆಟ್ವರ್ಕ್ ಅವಶ್ಯಕತೆ ಇದ್ದ ಕಾರಣ ಗುಡ್ಡದ ಮೇಲೆ ಬಂದಿದ್ದ ಅಭಿ ಅವನನ್ನು ಅಲ್ಲಿಯೇ ಹುಡುಕಿ ಬಂದಿದ್ದರು ಭಾರ್ಗವ. ಹೇಳಿ ಚಿಕ್ಕಪ್ಪ, ಏನ್ ವಿಷಯ? ನೀವು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಅಜ್ಜಿ, ಅಜ್ಜ ಎನ್ನುತ್ತಿದ್ದ ಅಭಿಯ ಎರಡೂ ಕೈಗಳನ್ನು ತಮ್ಮ ಅಂಗೈಯಲ್ಲಿ ಬಂಧಿಸಿ ಅವನ ಕೈಗಳನ್ನು ತಮ್ಮ ಕಣ್ಣಿಗೆ ಒತ್ತಿಕೊಂಡರು. ಏನ ಚಿಕ್ಕಪ್ಪ? ಆತಂಕದಿಂದ ಕೇಳಿದ ಅಭಿ, ಆದಷ್ಟು ಬೇಗ ಅಣ್ಣನ್ ಕರೆಸ್ಬಿಡು. ಅಮ್ಮ ಅಣ್ಣನ್ ನೆನ್ಸ್ಕೊಂಡು ಎಂದು ಹೇಳಿ ಮನೆಯಲ್ಲಿ ತಾವು ನೋಡಿದ್ದೆಲ್ಲವನ್ನು ಹೇಳಿದರು. ಅಷ್ಟರಲ್ಲೇ ಅಭಿಯ ಫೋನ್ ರಿಂಗ್ ಆಗತೊಡಗಿತ್ತು. ಹೇಳಿ ಅತ್ಗೆ, ಅತ್ತಲಿಂದ ಚಾರು ಮಾತನಾಡುತ್ತಿದ್ದಳು. ಅಭಿ, 2 ದಿನದಲ್ಲಿ ನಾವು ವಾರಣಾಸಿ ತಲುಪ್ತೀವಿ. ಆ ಹೊತ್ತಿಗೆ ನೀನು ಕೂಡ ಅಂಜುನ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು, ಚಾರು ಹೇಳಿದಾಗ ಅಭಿ ಸೈಗುಟ್ಟಿದ. ನೋಡಿ ಚಿಕ್ಕಪ್ಪ, ಈಗಷ್ಟೇ ಅತ್ಗೆ ಫೋನ್ ಮಾಡಿದ್ರು. ಇನ್ನೊಂದು ವಾರ ಸಮಯ ಕೊಡಿ, ಅಪ್ಪನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಅಜ್ಜಿ ತಾತ ಇಬ್ಬರಿಗೂ ನಾನು ಸಮಾಧಾನ ಮಾಡ್ತೀನಿ ಎಂದು ಹೇಳಿದವನ ಲಘುವಾಗಿ ತಬ್ಬಿದರು ಭಾರ್ಗವ. ಯಾವ ಕಾಲ ಆಗಿತ್ತು ಈ ರೀತಿ ಎಲ್ಲ ಒಟ್ಟಿಗೆ ಕೂತೂಟ ಮಾಡಿದೆ. ಬೆಳದಿಂಗಳ ರಾತ್ರಿಯಲ್ಲಿ ಕೈತುತ್ತು ಹಾಕುತ್ತಿದ್ದ ಭಾಮ ಹೇಳಿದಾಗ ಎಲ್ಲರೂ ಹೌದು ಎನ್ನುವಂತೆ ತಲೆ ಆಡಿಸಿದ್ದರು. ಬೆಳದಿಂಗಳ ಊಟಕ್ಕೆಂದು ನಿತ್ಯ, ಶ್ರದ್ಧಾ ಇಬ್ಬರನ್ನೂ ಕರೆದುಕೊಂಡು ಅಭಿ ಕೂಡ ಜಾನಮ್ಮನ ತವರು ಮನೆಗೆ ಬಂದಿದ್ದ. ಥೋ ಅಭಿ, ಗಂಡ್ಮಕ್ಳ ಸಂಖ್ಯೆ ತೀರಾ ಕಡಿಮೆ ಆಗ್ಬಿಡ್ತು ಕಣೋ, ಅಭಿಯ ಪಕ್ಕ ಕುಳಿತಿದ್ದ ಅನಿಲ ಹುಸಿ ಬೇಸರದಿಂದ ಹೇಳಿದ. ಭೂಮಿ, ಭಾರತಿ, ಅಂಜಲಿ, ಶ್ರದ್ಧಾ, ನಿತ್ಯ ಎಲ್ಲರೂ ಅವನ ಕಡೆ ಕೆಂಗಣ್ಣು ಬೀರಿದರು. ನೋಡಿಲಿ ಈ ಹುಡುಗಿರು, ಆಹಾಹಾ ಪಂಚಕನ್ಯೆಯರು, ಇಷ್ಟೊಳ್ಳೆ ಬೆಳದಿಂಗಳಿದೆ, ಸೈಲೆಂಟ್ ಆಗಿದ್ದು ಅದನ್ನ ಎಂಜಾಯ್ ಮಾಡ್ಬೇಕು ಅನ್ನೋದಿಲ್ಲ. ಕಚ್ಚ ಪಚ್ಚ ಕಚ್ಚ ಪಚ್ಚ ಮಾತಾಡ್ತಾನೇ ಇರ್ತಾರೆ. ಅದೇನ್ ಬಾಯೋ ಪೊಂಬಾಯೋ, ದೇವರೇ, ಮರದ್ದಾಗಿದ್ರೆ ಇಷ್ಟೊತ್ತಿಗೆ ಒಡ್ದೇ ಹೋಗ್ತಿತ್ತು. ಇನ್ನೊಂದಿಷ್ಟು ರೇಗಿಸಿದ ಅನಿಲ. ಭೂಮಿ ಅರಚುವಂತೆ ಕೂಗಿದಾಗ ಅನಿಲ, ಅಭಿ ಇಬ್ಬರೂ ಅಲ್ಲಿಂದ ಕಾಲ್ಕಿತ್ತಿದ್ದರು. ಅಂಗಳದಲ್ಲೇ ಚಾಪೆ ಹಾಸಿ ಜಾನಮ್ಮನನ್ನು ಮಧ್ಯದಲ್ಲಿ ಮಲಗಿಸಿಕೊಂಡು ಮಲಗಿದ್ದರು ಎಲ್ಲಾ ಹೆಣ್ಣು ಮಕ್ಕಳು. ಅಂಜು, ಅಭಿ ಜೊತೆ ವಾರಣಾಸಿಗೆ ಹೋಗಲ್ಲ ಅಂತ ಹೇಳಿದೆಯಂತೆ, ಯಾಕಮ್ಮ? ಉಳಿದವರಿಗೆಲ್ಲ ನಿದ್ರೆ ಬಂತೆಂದು ಖಚಿತಪಡಿಸಿಕೊಂಡು ಕೇಳಿದರು ಜಾನಕಿ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಅಂಜು, ಜಾನಮ್ಮ, ನಾನು ಇಲ್ಲಿಂದ ಹೊರಟ ಮೇಲೆ ಮತ್ತಿಲ್ಲಿಗೆ ವಾಪಸ್ ಬರಲ್ಲ ಎಂದಳು. ತಟ್ಟೆಂದು ಎದ್ದು ಕುಳಿತರು ಜಾನಕಿ. ಏನ್ ಹೇಳ್ತಾ ಇದೀಯ ಅಂಜು? ನೀನ್ ಎಲ್ಲಿಗೆ ಹೋಗ್ಬೇಕು ಅಂತಿದೀಯಾ? ಜಾನಮ್ಮನ ದನಿ ಕೇಳಿ ಮಿಸುಕಾಡಿದಳು ಭೂಮಿ. ಜಾನಮ್ಮ, ಸ್ವಲ್ಪ ಆ ಕಡೆ ಹೋಗಿ ಮಾತಾಡೋಣವಾ? ಪಿಸುಗುಟ್ಟಿದಳು ಅಂಜು. ಇಬ್ಬರು ಸ್ವಲ್ಪ ದೂರ ನಡೆದು ಹೋದರು. ನಂಗೆ ಯಾಕೋ ಎದೆ ಢವಢವ ಅಂತ ಇದೆ ಅಂಜು, ನೀನು ಎಲ್ಲಿಗೆ ಹೋಗ್ಬೇಕು ಅಂತಿದೀಯಾ? ವ್ಯಾಕುಲದ ದನಿಯಲ್ಲಿ ಕೇಳಿದರು. ಅದು ಜಾನಮ್ಮ, ನಾನು ಮತ್ತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ. ನಾನಿಲ್ಲಿಗೆ ಬಂದಿರೋದು ವಿಸಿಟಿಂಗ್ ವೀಸಾದ ಮೇಲೆ. ಮತ್ತೆ ನಾನಿಲ್ಲಿಗೆ ಬಂದಿದ್ದು ನಿಮ್ಮನ್ನು ನೋಡೋದಕ್ಕಷ್ಟೇ. ನಾನು ಅಲ್ಲಿ ಯೂನಿವರ್ಸಿಟಿಲೇ ಮುಂದಿನ ಓದಿಗೆ ಅಪ್ಲೈ ಮಾಡಿದ್ದೆ. ಅದು ಇನ್ನು 3 ತಿಂಗಳ ನಂತರ ಶುರುವಾಗುತ್ತೆ. ಅಷ್ಟರಲ್ಲೇ ನಾನು ವಾಪಸ್ ಹೋಗಬೇಕು, ನಿಧಾನವಾಗಿ ನುಡಿದಳು ಅಂಜು. ಇಲ್ಲೇ ಇದ್ಬಿಡಮ್ಮ, ನಿನ್ನಂತಹ ಮುದ್ದು ಮಗಳನ್ನ ಕಳ್ಕೊಳ್ಳೋ ಇಚ್ಛೆ ನನಗಿಲ್ಲ. ಅಂಜಲಿಯ ಮುಖದ ಮೇಲೆ ವಾತ್ಸಲ್ಯದಿಂದ ಕೈ ಆಡಿಸುತ್ತಾ ಹೇಳಿದರು ಜಾನಕಿ. ಜಾನಮ್ಮ, ನಾನು ಎಲ್ಲೇ ಇದ್ರೂ ನಿಮ್ಮ ಮಗಳಾಗೇ ಇರ್ತೀನಿ. ಮುಂದೆ ಓದಿ ನಾನು ತುಂಬ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸಿದೆ ಜಾನಮ್ಮ. ಓದೆಲ್ಲ ಮುಗಿದು ನಾನು ಅನ್ಕೊಂಡಿದ್ದು ಸಾಧಿಸಿದ್ಮೇಲೆ ಮತ್ತೆ ಬರ್ತೀನಿ. ಆದರೆ ಇಲ್ಲೇ ಉಳಿಯೋದು ಮಾತ್ರ ಸಾಧ್ಯ ಇಲ್ಲ ನನಗೆ, ನಿಧಾನವಾಗಿಯೇ ಸ್ಪಷ್ಟವಾಗಿ ಹೇಳಿದಳು ಅಂಜಲಿ.
ನೀನು ಅದೇನು ಓದ್ಬೇಕು ಅಂತಿದ್ಯೋ ಅದನ್ನ ಇಲ್ಲೇ ಓದ್ಬೋದಲ್ಲ. ಜಾನಕಿ ಮಗಳನ್ನು ಇಲ್ಲೇ ಇರುವಂತೆ ಒಪ್ಪಿಸಲು ದಾರಿ ಹುಡುಕುತ್ತಿದ್ದರು. ಇಲ್ಲ ಜಾನಮ್ಮ, ಅದಾಗಲ್ಲ. ನನಗೆ ಅಲ್ಲಿರೋದೇ ಇಷ್ಟ. ನನಗೆ ಇಲ್ಲಿ ಹೊಂದ್ಕೊಳ್ಳೋದು ತುಂಬಾ ತುಂಬಾ ಹಿಂಸೆ ಆಗ್ತಿದೆ. ನಾನು ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಹೊಂದ್ಕೊಳ್ತಾ ಇದ್ದೀನಿ. ಅದು ಕೇವಲ ಕೆಲವೇ ದಿನಗಳಿಗೋಸ್ಕರ ಅನ್ನೋ ಕಾರಣಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳೆದಿರೋ ವಾತಾವರಣನೇ ಬೇರೆ, ಇಲ್ಲಿ ವಾತಾವರಣನೇ ಬೇರೆ. ನಾನು ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ಜಾನಮ್ಮ. ಇಲ್ಲಿ ನಾನಲ್ಲದ ನಾನಾಗಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಾನು ಇಷ್ಟು ದಿನ ಆದರೂ ಇಲ್ಲಿ ಉಳಿಯೋದಕ್ಕೆ ಕಾರಣ ನೀವು ಮಾತ್ರ. ಇಲ್ಲಿನ ರೀತಿ ನೀತಿ, ಡ್ರೆಸ್, ಊಟ, ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಬೇರೆ ಅನ್ನಿಸ್ತಾ ಇದೆ. ತುಂಬ ಕಷ್ಟ ಆಗ್ತಾ ಇದೆ. ಒಂದೊಂದ್ಸಾರಿ ನನಗಿಲ್ಲಿ ಉಸಿರಾಡೋದಕ್ಕೂ ಕಷ್ಟ ಅನ್ನಿಸ್ತಿದೆ. ಸೊ ನಾನು ಹೋಗಲೇಬೇಕು ಎಂದಳು. ಅವಳ ಮಾತಿಗೆ ಏನೂ ಉತ್ತರ ಹೇಳಲು ತೋಚದೆ ಕಲ್ಲಿನಂತೆ ನಿಂತರು ಜಾನಕಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ಈ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ. ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.